ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈ ವಿಡಿಯೋ ಏನು ಅಂತ ನಿಮಗೆ ತಮ್ನೈಲ್ ನೋಡೇ ಅರ್ಥ ಆಗಿರುತ್ತೆ. ಎಸ್, ಇವತ್ತು ನಮ್ಮೂರಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಊರಲ್ಲಿ ದೇವರಿಗೆ ಆರತಿ ಇದೆ. ಇವರು ಅಮಾವಾಸ್ಯೆ ದೇವರು ಅಂತ ಮಾಡ್ತಾರೆ. ಸೊ ಅಮಾವಾಸ್ಯೆ ದೇವರು ಅಂದರೆ ಲಕ್ಷ್ಮೀ ದೇವಿಗೆ ಪೂಜೆ ಅಂದರೆ ಆರತಿ ಮಾಡಿ ಪೂಜೆ ಮಾಡಿಸ್ತಾರೆ. ಸೊ ಇವತ್ತು ಕೂಡ ನಾನು ಮೊದಲನೇ ವರ್ಷ ಫಸ್ಟ್ ಟೈಮ್ ಅಂದರೆ ಮೊದಲನೇ ಹಬ್ಬ ನಮ್ಮೂರಲ್ಲಿ. ಸೊ ಎಕ್ಸೈಟ್ಮೆಂಟ್ ಕೂಡ ಇದೆ. ತುಂಬ ಚೆನ್ನಾಗಿರುತ್ತೆ. ಮೊದಲನೇ ಸಾರಿ ಎಲ್ಲಾದರೂ ಹೊಸ ಗಂಡ ಹೆಂಡತಿ ಯಾವುದಾದ್ರೂ ಹಬ್ಬ ಇಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಿದ್ದಾರೆ ಅಂದರೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಸ್ಪೆಷಲ್ ಅಂತ ಅನಿಸ್ತಾ ಇರುತ್ತೆ. ಸೇ ಹಾಯ್. ಹಾಯ್. ಗೋಧಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೆಕಾರ್ಡ್ ಆಗ್ತಾ ಇದೆ. ಹೇಳಮ್ಮ ನೀನು. ಸ್ವಾಗತ ಸುಸ್ವಾಗತ ಸ್ವಾಗತ ಮಾಡಿ ಹೇಳಮ್ಮ ನೀನು. ಏನೂ ಇಲ್ಲ, ಹೇಳಮ್ಮ ನೀನು. ಹಾಂ, ಮುಗೀತಪ್ಪ. ಇಲ್ಲಿ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡಿ ವ್ಲಾಗಿಗೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಆಯ್ ಮಾಡಿಸ್ತಾ ಇದ್ದಾರೆ. ಆಯ್ ಮಾಡಿಸೋ ಜೊತೆಯಲ್ಲಿ ಎಲ್ರಿಗೂ ಮತ್ತೆ ಸ್ವಾಗತ ಸುಸ್ವಾಗತ ಅಂತ ಸುಮ್ಮನೆ ತಮಾಷೆಗೆ ಮಾಡ್ತಾಯಿದ್ರು. ಸೊ ಇವಾಗ ಟೈಮ್ ಆಯಿತು, ಎಲ್ಲರೂ ಊಟ ಮಾಡಿ ನೆಕ್ಸ್ಟು ದೇವಸ್ಥಾನದ ಹತ್ರ ಹೋಗ್ಬೇಕಲ್ವಾ. ಸೊ ಇದು ಒಂದು 12-12:30 ಮಧ್ಯಾಹ್ನ ಟೈಮಲ್ಲಿ ಆರತಿ ಮಾಡ್ತಾರೆ. ಯೂಶಲಿ ಬೆಳಗ್ಗೆ ಅಥವಾ ಸಂಜೆ ಟೈಮ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದು ಆಫ್ಟರ್ನೂನ್ ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದು ಲೇಟ್ ಆಯಿತು. ಒಂದಿನ ಮುಂಚೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಸೊ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಬಂದು ಸ್ವಲ್ಪ ಎಲ್ಲ ಅರ್ಜೆಂಟಾಗಿ ರೆಡಿಯಾಗಿ ಅಷ್ಟರಲ್ಲಿ ನಮ್ಮ ಅತ್ತೆ ಎಲ್ಲ ಮನೇಲಿ ಅಡುಗೆ ಎಲ್ಲ ಮಾಡಿದರು. ಸೊ ಅಲ್ಲಿಂದ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ನಾವು ಹೊರಟು ಬಂದ್ವಿ. ಆ್ಯಕ್ಚುಲಿ ಏನಾದರೂ ಹೊಸ್ದಾಗಿ ಫಂಕ್ಷನ್ ಇದೆ ಇಲ್ಲ ಏನಾದರೂ ಈ ಥರ ದೇವರು ಏನಾದರೂ ಜಾತ್ರೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಅಂದರೆ ಎಸ್ಪೆಷಲಿ ಹೊಸ್ದಾಗಿ ಯಾರಾದರೂ ಮದುವೆ ಆಗಿದ್ದರೆ ಹೊಸ ಗಂಡ ಹೆಂಡ್ತಿನ ಸ್ಪೆಷಲಾಗಿಯೇ ಟ್ರೀಟ್ ಮಾಡ್ತಾ ಇರ್ತಾರೆ. ಅದೊಂಥರ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ ಯಾವುದಾದ್ರೂ ಒಂದು ಫಂಕ್ಷನ್ ಮಾಡೋದ್ರಲ್ಲಿ. ಏನೋ ಒಂಥರ ನನಗೂ ಕೂಡ ಖುಷಿ ಅಂತ ಅನಿಸ್ತಾ ಇತ್ತು. ಬಟ್ ನನಗೆ ಏನಪ್ಪ ಅಂದರೆ ಏನೇ ಫಂಕ್ಷನ್ ಆಗಲಿ ಅದು ಹೆಂಗೆ ಇರಲಿ ನನಗೆ ಸ್ವಲ್ಪ ಸಿಂಪಲ್ಲಾಗೇ ಇರಬೇಕು. ಯಾವಾಗಲೂ ನಾನು ಸಿಂಪಲ್ಲಾಗಿರೋಕ್ಕೇ ಸ್ವಲ್ಪ ಖುಷಿ, ಒಂಥರ ನನಗೆ ಇಷ್ಟ ಆಗುತ್ತೆ. ಕೆಲವರು ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ, ಬಟ್ ನನಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಆ ಥರನೇ ಇರೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅಲ್ಲಿನ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅಂದರೆ ವರ್ಷದಲ್ಲಿ ಯಾವ್ಯಾವ ದೇವ್ರು ಮಾಡ್ತಾರೆ, ನಮ್ಮ ಮನೆ ದೇವ್ರು ಯಾವುದು, ಯಾವ್ಯಾವ ಜಾತ್ರೆ ಮಾಡ್ತಾರೆ, ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಆ ಟೈಮ್ ತಕ್ಕಂತೆ ಆ ಸಿಚುವೇಶನ್ಗೆ ತಕ್ಕಂತೆ ನಾವು ಅದ್ರ ಜೊತೆಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಅದ್ರ ರೀತಿಯೇ ನಡ್ಕೋಬೇಕಾಗುತ್ತೆ. ಅಲ್ಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಮಾಡಬೇಕಾಗುತ್ತೆ. ಸೊ ಈ ಥರ ಏನಾದರೂ ಫಂಕ್ಷನ್ ಆದಾಗ ಸೊ ಎಲ್ಲರೂ ಒಟ್ಟಾಗಿ ಸೇರ್ಕೋತೀವಿ. ಸೊ ಇಲ್ಲೂ ಹಾಗೇ ನಮ್ಮ ಹಸ್ಬೆಂಡ್ ಕಡೆಯವ್ರಿಗೆ ಅವ್ರ ಅಣ್ಣ ತಮ್ಮ ತಂಗಿ ಅವ್ರ ಅಣ್ಣರ ಹೆಂಡ್ತಿಗಳು, ಸೊ ಇದೇ ಥರ ತುಂಬ ಜನ ಇದ್ದಾರೆ. ಸೊ ಅಲ್ಲೂ ಕೂಡ ದೊಡ್ಡ ಕುಟುಂಬನೇ. ಸೊ ಚೆನ್ನಾಗಿದೆ, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿದ್ದೀವಿ. ಇದರಲ್ಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಒಂದೇ ಸರಿ ಆರತಿ ತೊಗೊಂಡು ಬಂದ್ವಿ ಎಲ್ಲರೂ. ಸೊ ಈ ಕಡೆ ನಮ್ಮ ಅಮ್ಮನ ಕಡೆ ಅಂದರೆ ನನ್ನ ತವ್ರ ಮನೆ ಕಡೆಯೂ ತುಂಬ ಜನ, ಆ ಕಡೆಯೂ ತುಂಬ ಜನ ಇದ್ದಾರೆ. ಖುಷಿ ಇದೆ, ಅಲ್ಲೂ ನನಗೆ ತುಂಬ ಜನ ಸಿಕ್ಕಿದ್ದಾರೆ ನನ್ನ ಜೊತೆಗಿರೋದಕ್ಕೆ ಅಂತ. ಸೊ ಎಲ್ಲರ ಜೊತೆನೂ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಬಂದು ಎಲ್ಲ ಆರತಿ ಎಲ್ಲ ಮುಗಿಸ್ಕೊಂಡ್ವಿ. ಇದು ಲಕ್ಷ್ಮೀ ದೇವಸ್ಥಾನ. ಇದನ್ನು ಕೂಡ ಇವರು ಅಮಾವಾಸ್ಯೆ ದಿನವೇ ಮಾಡ್ತಾರೆ. ಆ್ಯಕ್ಚುಲಿ ಇದು ಪೂಜೆ ಏನಪ್ಪ ಅಂದರೆ ಇದು ಹೊಸ್ದಾಗಿ ಯಾರಾದರೂ ಮದುವೆ ಆಗಿರ್ತಾರಲ್ಲ, ಸೊಸೆಯರನ್ನ ಅಮಾವಾಸ್ಯೆ ಇರಿಸ್ತಾರೆ ಅಂತ ಏನೋ ಮಾಡ್ತಾರೆ. ಅದು ಏನೋ ಒಂದು ವಿಧಾನ ಇದೆ. ಅಂದರೆ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ಹಾಕ್ಸಿ ಮಡ್ಲಕ್ಕಿನ ಬಿಡಬೇಕು, ಅದನ್ನೇ ಅಮಾವಾಸ್ಯೆ ಇರಿಸ್ತಾರೆ ಅಂತ ಹೇಳ್ತಾರೆ. ಸೊ ಅದೇ ಥರ ನನಗೂ ಮಾಡಬೇಕಿತ್ತು. ಬಟ್ ಈ ಸಲ ಏನಾಗಿದೆ ಅಂದರೆ ನನಗೆ ಮದುವೆ ಆದಮೇಲೆ ನಾನು ಇನ್ನೂ ಮದುವೆಯಲ್ಲಿ ಕಟ್ಟಿರ್ತಾರಲ್ಲ ಆ ಮಡ್ಲಕ್ಕಿ ನಾನು ಇನ್ನೂ ಬಿಟ್ಟಿಲ್ಲ. ಅದನ್ನು ನಾಗಪ್ಪ ಮಾಡ್ತಾರಲ್ಲ ಅವತ್ತು ಬಿಡಬೇಕು. ಸೊ ಹಾಗಾಗಿ ನನಗೆ ಈ ಸರಿ ಏನೂ ಆ ಥರ ಮಾಡಲಿಲ್ಲ. ನೆಕ್ಸ್ಟ್ ಇಯರು
ನನ್ನ ಕೂಡ ಸೊಸೆ ಏರಿಸ್ತಾರೆ ಅಂತಾರಲ್ಲ ಅದನ್ನು ಮಾಡಿಸ್ತಾರೆ. ಇದೊಂಥರ ಎಲ್ಲ ಹೊಸ ವಿಚಾರ ನನಗೆ, ಹೊಸ್ದಾಗಿ ಮಾಡ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ, ನಮ್ಮೂರಲ್ಲಿ ಬೇರೆ ಥರ ಇರುತ್ತೆ, ಅವ್ರ ಊರಲ್ಲೇ ಬೇರೆ ಥರ ಇರುತ್ತೆ. ಸೊ ಅದೇ ರೀತಿ ಇದು ಕೂಡ ಆ್ಯಕ್ಚುಲಿ ಅದಕ್ಕೆ ಇದನ್ನು ಮಾಡೋದಂತಾರೆ. ಇದು ಹೆಂಗೆ ಅಂದರೆ ಒಂದು ಕುಲದವ್ರು ಮಾತ್ರ ಮಾಡ್ತಾರೆ. ತುಂಬಾ ದೊಡ್ಡವರು. ಮಾತಾಡೋದು ಬರೀ ಚೆನ್ನಾಗಿಲ್ಲ ಅಂತ ಇನ್ನೇನು ಕೇಳ್ಬೇಕಾಗಿತ್ತು. ದುಡ್ಡು ಕೊಡ್ಬೇಕಂತ ಅವರೇ ಕೊಡ್ತಾರೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಇಲ್ಲಿ ಅನ್ನಪ್ರಸಾದ ಕೂಡ ಕೊಡ್ತಾರೆ. ಪ್ರತಿ ವರ್ಷವೂ ಇದೇ ಥರ ಅಂತೆ. ಪೂಜೆ ಆದಮೇಲೆ ಇಲ್ಲೇ ಊಟ ಕೊಡ್ತಾರೆ ಎಲ್ರಿಗೂ. ಸೊ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಬೆಳಗ್ಗೆ ಕೂಡ ಊಟ ಮಾಡಿರೋದ್ರಿಂದ ಅಷ್ಟೊಂದು ಹೊಟ್ಟೆ ಹಶ್ವಾಗಲಿಲ್ಲ. ಸೊ ಇಲ್ಲಿಂದ ಊಟ ಮಾಡಿಕೊಂಡು ಸೀದಾ ಮನೆ ಕಡೆ ಹೋದ್ವಿ. ನೆಕ್ಸ್ಟು ಸಂಜೆ ಮನೆಗೆ ಬಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ಹೇಮಾವತಿ ಜಾತ್ರೆ ಕೂಡ ಇತ್ತು. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಪ್ರತಿ ವರ್ಷ ಹೋಗಿ ಬಂದು ಧೂಪ ಹಾಕ್ಬರ್ತಿದ್ವಿ. ಸೊ ಇವತ್ತು ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ. ಅದಕ್ಕೋಸ್ಕರನೇ ಸಂಜೆನೇ ಮತ್ತೆ ಸಡನ್ನಾಗಿ ಅಂದ್ಕೊಂಡು ಹೋಗಿ ಬಂದುಬಿಡೋಣ. ಸೊ ಜಾತ್ರೆಗೂ ಹೋದಂಗೆ ಆಗುತ್ತೆ, ದೇವ್ರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಸಡನ್ನಾಗಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ಹೇಮಾವತಿ ಜಾತ್ರೆಗೆ. ಇದನ್ನು ನಾವು ನಮ್ಮ ತವ್ರ ಮನೆ ಕಡೆಯೂ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಇಡೀ ಪಾವಗಡ, ಶಿರಾ ತಾಲೂಕು, ಹಿರಿಯೂರು ತಾಲೂಕು ಎಲ್ಲರೂ ಹೋಗ್ತಾರೆ. ತುಂಬ ಜನ ಹೋಗ್ತಾರೆ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ನಮ್ಮ ಕಡೆ ಮಾಡೋದ್ರಿಂದ ನಾವು ಮಾತ್ರ ಹೋಗ್ತೀವಿ ಅಂತ. ಬಟ್ ಇದಕ್ಕೆ ತುಂಬ ದೂರದಿಂದ ಜನ ಎಲ್ಲರೂ ಬರ್ತಾರೆ ಅಂತ ಇವಾಗಲೇ ನನಗೆ ಗೊತ್ತಾಗ್ತಾ ಇರೋದು. ಯಾಕಂದರೆ ಇವರು ಎಲ್ಲರೂ ಹೋಗ್ತಾರಂತೆ ಹೇಮಾವತಿ ಜಾತ್ರೆಗೆ. ಸೊ ಹಾಗಾಗಿ ನಾವು ಎಲ್ಲರೂ ಹೋಗೋಣ ಅಂತ ಸಡನ್ನಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಬ್ಬಿಬ್ಬರು ಕ್ಯಾಮ್ರಾಮ್ಯಾನು. ಆ್ಯಕ್ಚುಲಿ ನಂದು ವ್ಲಾಗ್ ಇದೆ, ಅವ್ರದ್ದು ವ್ಲಾಗ್ ಇದೆ. ಸೊ ಇಬ್ಬಿಬ್ಬರು ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಸಂಜೆ ನಾವು ಜಾತ್ರೆಗೆ ಹೋಗಿದ್ದು. ಆಲ್ರೆಡಿ ನಾವು ಮನೆ ಬಿಟ್ಟಾಗಲೇ ಒಂದು 5:30, 6 o'clock ಆಗಿತ್ತು ಅನಿಸುತ್ತೆ. ಸೊ ಇವತ್ತು ಏನಾಯಿತು ಅಂದರೆ ಕಾರಲ್ಲಿ ಒಬ್ಬರು ಎಕ್ಸ್ಟ್ರಾ ಕೂತಿದ್ವಿ. ಬಟ್ ಏನಂದರೆ ಬರಬೇಕಾದ್ರೆ ಪೊಲೀಸರಿದ್ರು ಅಂತ ಇವತ್ತು ಅದೇನೋ ಕಂಕಳ ಸುತ್ತಿ ಮೈಲಾರಕ್ಕೆ ಬಂದಂಗೆ ಆಯಿತು. ತುಂಬ ಸುತ್ತ ದೂರ ಬೇರೆ ಕಡೆ ಹೋಗಿ ಬೇರೆ ರೂಟಲ್ಲಿ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲರೂ ಬಂದ್ವಿ. ನಾನು, ನಮ್ಮ ಹಸ್ಬೆಂಡು, ಅವ್ರ ಅಕ್ಕ ಮತ್ತು ತಂಗಿ, ನಮ್ಮ ಅತ್ತೆ, ಇನ್ನು ನಮ್ಮ ರಾಜಿ ಅವ್ರ ತಂಗಿ. ಸೊ ಎಲ್ಲರೂ ಬಂದ್ವಿ. ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಬೆಳಗ್ಗೆ ಟೈಮ್ ಬರ್ತಾಯಿದ್ವಿ. ತುಂಬ ಜನ ಇರೋರು, ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ ಧೂಪ ಹಾಕಬೇಕು ಅಂದರೆ ಉಪವಾಸ ಇದ್ದು ಬಂದು ಧೂಪ ಹಾಕಿ ಹೋಗಿ ಮನೆಗೆ ಹೋಗಿ ಊಟ ಮಾಡ್ತಾಯಿದ್ವಿ. ಪೂಜೆ ಮುಗಿಸ್ಕೊಂಡು ಹೋಗಿ ಊಟ ಮಾಡ್ತಾಯಿದ್ವಿ. ಸೊ ಈ ಸರಿ ಸಂಜೆ ಬರ್ತಾಯಿದ್ದೀವಿ. ಸಂಜೆ ಸ್ವಲ್ಪ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಜನ ಇದ್ದರು. ಬಟ್ ತುಂಬ ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ಹೋದ್ವಿ ಒಳಗಡೆ. ಬೆಳಗ್ಗೆ ಟೈಮ್ ಬಂದಿದ್ದರೆ ಈ ಥರ ಎಲ್ಲ ಇರ್ತಾ ಇರಲಿಲ್ಲ ಅನಿಸುತ್ತೆ. ಇಷ್ಟು ಫ್ರೀಯಾಗಿ ದೇವಸ್ಥಾನ ಮತ್ತು ಈ ಥರ ಜಾತ್ರೆ ಎಲ್ಲ ಇಷ್ಟು ಚೆನ್ನಾಗಿ ನೋಡ್ಬೋದಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇವಾಗ ಸಂಜೆ ಟೈಮ್ ಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಿಂಗ್ಸ್ ಎಲ್ಲ ಇದೆ, ಚೆನ್ನಾಗಿ ಅನಿಸ್ತಾ ಇದೆ. ಯಾವತ್ತೂ ಸಂಜೆ ಟೈಮ್ ಬಂದಿರಲಿಲ್ಲ. ನಾವು ಯಾವತ್ತೂ ಬೆಳಗ್ಗೆ ಟೈಮೇ ಬರ್ತಾಯಿದ್ದಿದ್ದು. ಸೊ ಧೂಪ ಹಾಕೋಣ, ಬೆಳಗ್ಗೆ ಹಾಕೋಕ್ಕಾಗಲಿಲ್ಲ. ಸೊ ಸಂಜೆ ಇವಾಗ ಬಂದಿದ್ದೀವಲ್ಲ ಧೂಪ ಹಾಕೋಣ ಅಂತ ಧೂಪ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಲಾಸ್ಟ್ ಟೈಮ್ ಅಂದರೆ ಪ್ರತಿ ವರ್ಷ ಇವರು ಇರ್ತಾ ಇರಲಿಲ್ವಂತೆ ಜಾತ್ರೆಗೆ. ಬಟ್ ಈ ವರ್ಷ ಇದ್ದಾರೆ. ಅದು ಕೂಡ ನನ್ನ ಜೊತೆ ಇದ್ದಾರೆ ಅನ್ನೋದೇ ಖುಷಿ ಸರಿ. ಧೂಪ ಇಲ್ಲಿ ಪ್ರತಿ ವರ್ಷ ಏನಕ್ಕೆ ಈ ಜಾತ್ರೆಗೆ ಬರ್ತಾರೆ ಅಂದರೆ ಇವಾಗ ಏನಾದರೂ ಹಾವು, ಚೇಳು ಈ ಥರ ಏನೇ ವಿಷ ಜಂತುಗಳು ಏನು ಜನರಿಗೆ ಕಚ್ಚಬಾರ್ದು ಅನ್ನೋದು ಇಲ್ಲಿ ಮುಖ್ಯ. ಇದು ಇನ್ನೊಂದು ಏನು ಗೊತ್ತಾ, ಶಿವ ನೀವು ಲಿಂಗದಲ್ಲಿ ನೋಡಿರ್ತೀರಾ. ಬಟ್ ಮನುಷ್ಯನ ರೂಪದಲ್ಲಿ ಇರೋದು ಇಲ್ಲಿ ಮಾತ್ರನೇ. ಸೊ ಅದೇ ಸ್ಪೆಷಲ್ ಇಲ್ಲಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನಗೆ ಇನ್ನೊಂದು ವಿಷಯ ಗೊತ್ತಾಗಿದ್ದು ಏನಪ್ಪ ಅಂದರೆ ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ನೈಟ್ ಟೈಮು ಅಂದರೆ ಶಿವರಾತ್ರಿ ದಿನ ಓಕೆ ಜಾಗರಣೆ ಮಾಡ್ತಾರೆ. ಇಲ್ಲಿ ತುಂಬ ಜನ ಶಿವರಾತ್ರಿ ದಿನ ಜಾಗರಣೆ ಮಾಡ್ತಾರೆ. ಹಾಗೂ ನೆಕ್ಸ್ಟ್ ಡೇ ದಿನ ಕೂಡ ಜಾಗರಣೆ ಮಾಡ್ತಾರೆ. ಎಷ್ಟೊಂದು ಜನ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ದೇವಸ್ಥಾನದ ಒಳಗಡೆ ಎಷ್ಟೊಂದು ಜನ ಮಲ್ಕೊಳ್ತಾ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಲ್ಕೋತಾರೆ ಅಂತ. ಇವಾಗಲೇ ನನಗೆ ಗೊತ್ತಾಗ್ತಾ ಇರೋದು. ಜಾಗರಣೆಗೆ ಇರ್ತಾರೆ ಗೊತ್ತಿತ್ತು. ಬಟ್ ನೆಕ್ಸ್ಟ್ ಡೇ ಕೂಡ ಇದೇ ಥರ ಬಂದು ಎಲ್ಲೆಲ್ಲ ಮಲ್ಕೋತಾರೆ ಅನ್ನೋದು ಗೊತ್ತಿರಲಿಲ್ಲ. ಮಲ್ಕೊಳ್ಳೋಕ್ಕೆ ಜಾಗನೂ ಇತ್ತು, ಆರಾಮಾಗಿತ್ತು ದೇವಸ್ಥಾನ. ಮಲ್ಕೋಬೋದು ಆರಾಮಾಗಿ ಅಂತಲೇ ಅನಿಸ್ತು. ಯಾಕಂದರೆ ಇವಾಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ. ಸೊ ಅಷ್ಟೊಂದು ಚಳಿ ಇರಲ್ಲ, ಆರಾಮಾಗಿ ಜಾಗರಣೆ ಮಾಡ್ಬೋದು ಅಂತ ಅನಿಸುತ್ತೆ. ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು. ಯಾಕಂದರೆ ನಾವು ಬೆಳಗ್ಗೆ ಟೈಮ್ ಬರ್ತಿದ್ವಿ, ಹೋಗ್ತಾ ಇದ್ವಿ. ಸೊ ಗೊತ್ತಾಗ್ತಿರ್ಲಿಲ್ಲ ಜನ ಎಷ್ಟು ಜನ ಬರ್ತಾರೆ, ಯಾವ ರೀತಿ ನಡೆಯುತ್ತೆ ದೇವರು ಅಂತ. ಮತ್ತು ಇದು 5 ದಿನ 6 ದಿನ ತನಕ ನಡೆಯುತ್ತಂತೆ ಜಾತ್ರೆ.
ತೇರೆಲ್ಲ ಎಳಿತಾರೆ, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಈ ಸರಿನೇ ನನಗೆ ಗೊತ್ತಾಗ್ತಾ ಇರೋದು. ಇನ್ನೇನು ಅಂದ್ಕೊಂಡ್ವಿ, ಒಂದಿನ ಮಾತ್ರ ಜಾತ್ರೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೇ. ಅಂದರೆ ಧೂಪ ಹಾಕ್ತಾರಲ್ಲ ಆ ದಿನ ಮಾತ್ರ ಇರುತ್ತೆ ಅಂತ. ಬಟ್ ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು ಇಷ್ಟು ಫೇಮಸ್ಸು ಅಂತ. ಯಾಕೆ ಗೊತ್ತಾ, ನಾವು ಆಲ್ರೆಡಿ ಸಂಜೆ ಹೋಗಿದ್ದು, ಆಲ್ರೆಡಿ ಒಂದು 7:30 8 o'clock ಆಗಿತ್ತು. ಆದರೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ ಒಳಗಡೆ ಕ್ಯೂ ಇದೆ, ಲಾಂಗು ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಅಷ್ಟು ಕ್ಯೂ ಇದೆ. ಮತ್ತು ಹೊರಗಡೆ ನಾವು ಹೋಗ್ತಿದ್ದಂಗೂ ಫಸ್ಟು ಈ ಥರ ಏನಿದೆ ಮಂಟಪ ಇದೆಯಲ್ಲ, ಇಲ್ಲಿ ಫಸ್ಟು ಕೈ ಮುಗಿಬೇಕು ಎಲ್ರೂ. ಅಂದರೆ ನಾವು ಫಸ್ಟು ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಫಸ್ಟು ಕಿರೀಟ ನೋಡಬೇಕಂತೆ. ಕಿರೀಟ ನೋಡಿ, ಅಂದರೆ ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಇಟ್ಟಿರ್ತಾರಲ್ಲ ಅದನ್ನು ನೋಡಿ, ನೆಕ್ಸ್ಟು ಕಾಲು ನೋಡಿ, ಎದೆ ನೋಡಿ, ಮತ್ತೆ ಕಣ್ಣು ನೋಡ್ಬೇಕಂತೆ. ಅಯ್ಯೋ ತಾಯಿ ಇಕ್ಲ ಹೆಂಡ್ತಿ ಇಕ್ಲ ಇಲ್ಲಿ ನೋಡು ಎಲ್ಲ ಕ್ಯಾಪ್ಚರ್ ಆಯಿತು. ಎಂಥ ಸೀನಣ್ಣ ಕ್ಯಾಪ್ಚರ್ ಆಗಿದ್ದು, ಕವರ್ ಆಯ್ತಣ್ಣ. ನೋಡಿ ಎಷ್ಟು ಕ್ಯೂ ಆಯ್ತು. ಕ್ಯೂ ಕತ್ಲು ಚೆನ್ನಾಯ್ತಲ್ಲಿ, ಎಲ್ಲಿ ಇದರಿಂದ ಐತೆ ಬಾ ತೋರಿಸ್ತೀನಿ. ಓಕೆ ಇಷ್ಟು ದಿನ ಏನದು ಜಾತ್ರೆಗೆ ಬರ್ತಾರಂತೆ, ಎಂಜರಪ್ಪನ ಜಾತ್ರೆಗೆ. ಇಲ್ಲಿಂದ ಇರೋ ದೇವಸ್ಥಾನ ಗೊತ್ತಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಕ್ಯೂ ಅಲ್ಲಿ ನಿಲ್ಲಕ್ಕಾಗಲಿಲ್ಲ, ಸ್ವಲ್ಪ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬಟ್ ತುಂಬ ಹೊತ್ತು ಆಗುತ್ತೆ, ಜಾಸ್ತಿ ಹೊತ್ತು ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಇನ್ನೊಂದು ಡೋರಲ್ಲಿ ಏನೋ ಬಿಡ್ತಾಯಿದ್ರು. ಅಂದರೆ ಅವರೇನು ಬಿಡ್ತಾ ಇರಲಿಲ್ಲ, ಜನಗಳು ಮಧ್ಯೆ ಮಧ್ಯೆ ಹೋಗೋರು ಹೋಗ್ತಾಯಿದ್ರು. ನಾವು ಕೂಡ ಹಂಗೆ ಬೇರೆ ಡೋರಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನ ಇದೆಯಲ್ಲ ಅದ್ರ ಹಿಂದೆಗಡೆ ಲಿಂಗ ಇದೆ. ಸೊ ಅದನ್ನು ತೋರ್ಸೋಣ, ಇವರಿಗೆ ನೋಡಿರ್ಲಿಲ್ವಂತೆ, ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಜೋಗಮ್ಮಗಳು ಇದ್ದಾರೆ. ಸೊ ಇಲ್ಲಿ ನೈಟ್ ಟೈಮ್ ಕೂಡ ಇಷ್ಟೊಂದು ಜನ ಇದ್ದಾರೆ ಅಲ್ವಾ. ಸೊ ಬಟ್ಟೆ ಇಡ್ತಿರ್ತಾರೆ, ಒಬ್ಬೊಬ್ರು ಕೇಳದೆ ಇದ್ರೂ ಬಟ್ಟೆ ಇಡ್ತಾರೆ, ಒಬ್ಬೊಬ್ರು ದುಡ್ಡು ಕೇಳಿ ಇಸ್ಕೋತಾರೆ, ಒಬ್ಬೊಬ್ರು ಇಸ್ಕೊಳ್ಳಲ್ಲ. ಅದು ಅವ್ರವ್ರ ಇಷ್ಟ. ಮತ್ತು ನಮ್ಮ ಇಷ್ಟನೂ ಕೂಡ, ನಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು. ಕೆಲವರು ಬಾಯಿ ಬಿಟ್ಟೆ ಕೇಳ್ತಾರೆ ಕೊಡಿ ಅಂತ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಸವಣ್ಣ ಇದೆ, ದೇವ್ರ ಅಪೋಸಿಟೇ ಒಂದು ಬಸವಣ್ಣ ಇದೆ. ಸೊ ಈ ಬಸವಣ್ಣಗೂ ಕೂಡ ಕೈ ಮುಕ್ಕೊಂಡು ಹೋಗೋಣ ಅಂತ ಇಲ್ಲಿ ಕೈ ಮುಗಿತಾ ಇದ್ದೀವಿ. ನಾವು ಕೈ ಮುಟ್ಟಿ ನಮಸ್ಕಾರ ಮಾಡೋದು ಬಸವಣ್ಣಗೆ ಮಾತ್ರ, ನಾವು ಯಾವ ದೇವರಿಗೂ ಮುಟ್ಟಿ ನಮಸ್ಕಾರ ಮಾಡಲ್ಲ. ಬಟ್ ಈ ದೇವರಿಗೆ ನಾವು ಮುಟ್ಟಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ್ರೆ ಒಳ್ಳೆಯದು, ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ. ಇಲ್ಲಿ ಅಂದರೆ ಕಿವಿ ಕೇಳಿದ್ರೆ ಬಸವಣ್ಣ ಡೈರೆಕ್ಟಾಗಿ ಹೋಗಿ ದೇವರಿಗೆ ಹೇಳ್ತಾರೆ ಅನ್ನೋದು ಎಲ್ರಿಗೂ ಅವರವರ ಅಭಿಪ್ರಾಯಗಳು ಇಟ್ಕೊಂಡಿದ್ದಾರೆ. ನಾನು ಕೂಡ ಹಂಗೆ ನನ್ನ ಬೇಡಿಕೆಗಳೇನೇನಿದೆಯೋ ಅದನ್ನೆಲ್ಲ ದೇವರಿಗೆ ಹೇಳ್ತಾ ಇದ್ದೀನಿ, ಬಸವಣ್ಣಗೆ. ನೀವು ತುಂಬ ದೊಡ್ಡ ಬೇಡಿಕೆಗಳೇನಿಲ್ಲ, ಚಿಕ್ಕದೇ. ಬಟ್ ಟೈಮ್ ತೊಗೊಂಡು ಹೇಳಿದ್ದೀನಿ, ನೆನಪು ಮಾಡ್ಕೊಂಡು ಹೇಳ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಹೇಳಿದ್ದೀನಿ ಅಷ್ಟೇ. ಅದೆಲ್ಲ ಒಂಥರ ನಮ್ಮ ನಂಬಿಕೆ ಅಷ್ಟೇ. ಅದಾಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಬೇಕಲ್ವ. ಸೊ ಅದೇ ರೀತಿ ನಾನು ಕೂಡ ಅಷ್ಟೇ. ಅದೇ ರೀತಿ ನನ್ನ ಜೊತೆನೂ ಕೂಡ ನಮ್ಮ ಹಸ್ಬೆಂಡು ಅವ್ರು ಯಾವತ್ತೂ ದೇವರಿಗೆ ಆದರೆ ಕೈ ಮುಗಿತಾರೆ, ಬಟ್ ಯಾವತ್ತೂ ಏನು ಬೇಕು ಅಂತ ಕೇಳಲ್ವಂತೆ. ಅವರು ಜಸ್ಟ್ ಅವ್ರ ಭಕ್ತಿ ಏನಿದೆಯೋ ಅವರಿಗೆ ಏನು ಇಷ್ಟ ಆಗುತ್ತೋ ಆ ಥರ ನಮಸ್ಕಾರ ಮಾಡ್ತಾರೆ. ಬಟ್ ನನಗೋಸ್ಕರ ಇವತ್ತು ಬಸವಣ್ಣ ಹತ್ರ ಕೇಳ್ಕೊಂಡಿದ್ದಾರೆ, ಅವ್ರ ಬೇಡಿಕೆಗಳೇನು ಇಟ್ಟಿದ್ದಾರೆ. ಬಟ್ ಏನು ಮಾಡಿ ಬೇಡ್ಕೊಂಡಿದ್ದಾರೆ ಅಂತ ನನಗೂ ನಿಜವಾಗ್ಲೂ ಕೇಳಿಲ್ಲ. ಅದು ಅವ್ರವ್ರ ಇಷ್ಟ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅದು ನೆರವೇರಬೇಕಷ್ಟೇ. ಜೊತೆಗೆ ನಮ್ಮ ನಾದಿನಿ ಕೂಡ ಅಷ್ಟು ಬೇಡ್ಕೊಂಡ್ರು. ಸೊ ಇದೊಂಥರ ಕಾಂಪಿಟೇಷನ್ ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಒಂಥರ ಲಾಂಗ್ ಉದ್ದುದ್ದ ಬೇಡಿಕೆಗಳನ್ನೇ ಇಟ್ಕೊಂಡು ಕೇಳ್ಕೊಂಡಿದ್ದೀವಿ. ದೇವರು ಈಡೇರಿಸ್ಬೇಕಷ್ಟೇ. ಎಷ್ಟು ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಎಂದೆ. ಯಾವತ್ತೇ ಈ ದೇವಸ್ಥಾನಕ್ಕೆ ಬಂದರೂ, ಇದು ಎಂಜರಪ್ಪ ದೇವಸ್ಥಾನ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಇರೋ ದೇವಸ್ಥಾನ, ಯಾವತ್ತೇ ಬಂದ್ರೂ ಇಲ್ಲಿ ಎಷ್ಟು ಕಾಮಾಗಿರುತ್ತೆ ಈ ದೇವಸ್ಥಾನ ಅಂದರೆ ಅಷ್ಟೇ ನಿಶ್ಶಬ್ದವಾಗಿರುತ್ತೆ. ಎಷ್ಟೇ ಬೇಸಿಗೆ ಆದ್ರೂ ತುಂಬಾ ತಣ್ಣಗಿರುತ್ತೆ. ಒಳಗಡೆ ಫುಲ್ಲು ಕಲ್ಲಿಂದನೇ ಕಟ್ಟಿರೋದು, ಆದರೂ ಕೂಡ ತುಂಬ ತಂಪಾಗಿರುತ್ತೆ, ಅಷ್ಟೇ ಕಾಮಾಗಿರುತ್ತೆ ಈ ದೇವಸ್ಥಾನ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿಂದನೇ ದೇವ್ರನ್ನ ದರ್ಶನ ಮಾಡ್ಕೊಬಿಡಿ. ನಾನು ಕೂಡ ದರ್ಶನ ಮಾಡಿ, ನಮ್ಮ ಮನೆಯವರೆಲ್ಲರೂ, ನಮ್ಮ ಫ್ಯಾಮಿಲಿ ಎಲ್ಲರೂ ದರ್ಶನ ಮಾಡಿ ಪೂಜೆ ಮುಗಿಸ್ಕೊತಾ ಇದ್ದೀವಿ. ಇವತ್ತೊಂಥರ ಒಟ್ಟೊಟ್ಟಿಗೆ ಎಲ್ಲ ಮಾಡ್ದಂಗೆ ಆಯಿತು.
ಆ ಕಡೆ ನಮ್ಮನೆ ದೇವರು ಲಕ್ಷ್ಮೀ ದೇವಸ್ಥಾನ ಆದರೂ ಪೂಜೆನೂ ಆಯಿತು. ಈ ಕಡೆ ಎಂಜೇರಪ್ಪ ಜಾತ್ರೆ ಇವತ್ತೇ ಇತ್ತಲ್ವ, ಸೊ ಇಲ್ಲಿಗೂ ಬಂದಂಗಾಯಿತು, ಈ ದೇವ್ರ ದರ್ಶನವೂ ತೊಗೊಂಡಂಗಾಯಿತು, ಎಲ್ಲರೂ ಆಶೀರ್ವಾದನೂ ಪಡ್ಕೊಂಡಂಗಾಯಿತು. ಥರ ಖುಷಿ ಇದೆ, ಥರ ಸ್ಪೆಷಲ್ ಅದೇ ನೋಡಿ. ಈ ವಿಡಿಯೋ ಮಾಡ್ತಾಯಿದ್ದೀವಿ, ಯಾವ ಥರ ಈ ವಿಡಿಯೋ ಮಾಡಿದ್ದೀವಿ ಅಂತ ಯಾರಾದರೂ ಗೆಸ್ ಮಾಡಿ. ಈ ಜಾತ್ರೆಗಳೆಲ್ಲ ನೋಡ್ತಾ ಇದ್ದರೆ ನಮಗೆ ಯಾಕೆ ಮತ್ತೆ ನಾವು ಇನ್ನೊಂದು ಸರಿ ಮಕ್ಕಳಾಗಬಾರ್ದು ಅಂತ ಫೀಲ್ ಆಗ್ತಾ ಇರುತ್ತೆ. ಎಲ್ರಿಗೂ ಇದೇ ಥರ ಫೀಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನನಗೆ ಆ ಥರ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಪ್ರತಿ ಸರಿ ಯಾವಾಗಾದರೂ ಚಿಕ್ಕ ಮಕ್ಕಳಿದ್ದಾಗ ಜಾತ್ರೆಗೆ ಹೋದರೆ ನಮಗೆ ಇವು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಲೇ ಒಳ್ಳೊಳ್ಳೆ ಆಟ ಸಾಮಾನುಗಳೆಲ್ಲ ತಂದಿರ್ತಾಯಿದ್ರು. ನಮಗೇನಂದರೆ ದೇವ್ರು ನೋಡ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ, ಫಸ್ಟು ಜಾತ್ರೆಗೆ ಹೋದರೆ ನಮಗೆ ಇಷ್ಟಪಟ್ಟಿತ್ತು ತಿಂದ್ವಾ, ಜಿಲೇಬಿ ತಿಂದ್ವಾ, ಕಲ್ಲಂಗಡಿ ತಿಂದ್ವಾ, ಗೋಬಿ ಪಾನಿಪುರಿ ತಿಂದ್ವಾ, ಇಷ್ಟೇ ಇರುತ್ತೆ ಮನಸ್ಸಲ್ಲಿ ಅಷ್ಟೇ. ಮತ್ತು ನಮ್ಗೆ ಇಷ್ಟ ಆಗಿರೋ ಆಟ ಸಾಮಾನು ತೊಗೊಂಡ್ರೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾರಾ ಇಲ್ವಾ ಆ ಯೋಚನೆಯಲ್ಲೇ ಇರ್ತೀವಿ, ಬಿಟ್ಟರೆ ಬೇರೆ ಏನೂ ಯೋಚನೆ ಇರಲ್ಲ. ಅದೇ ಒಂಥರ ಆ ಪ್ರಪಂಚನೇ ಒಂಥರ ಚೆನ್ನಾಗಿರುತ್ತೆ. ಸೊ ಇವತ್ತು ಕೂಡ ಅಷ್ಟೇ ನಮ್ಮ ಜೊತೆ. ಇವಾಗ ನಾವು ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ, ಬಟ್ ನಮ್ಮ ಮಕ್ಕಳನ್ನೇ ಅದರಲ್ಲೇ ನಾವು ನಮಗೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊತಾ ಇರ್ತೀವಿ. ಸೊ ಹಾಗೆ ನಾವು ಒಂದೊಂದು ಸರಿ ಮಕ್ಕಳಾಗಬೇಕು ಅಂತ ಅನಿಸ್ತಾ ಇರುತ್ತೆ, ಯಾಕಂದರೆ ಏನೂ ಯೋಚನೆ ಇರಲ್ಲ, ನಮ್ಮದೇ ಆದ ಪ್ರಪಂಚದಲ್ಲಿ ನಾವಿರ್ತೀವಿ. ಇವತ್ತಿನ ಲಾಗ್ ಈ ಥರ ಇತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.